ಕಹಳೆ 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 ಬಿಂಕದ ಕಟ್ಟಿಯಲ್ಲಿ ಭಾರಿ ಕಳ್ಳತನ. ಕೊಟ್ಟೂರು ಮಾರ್ಚ್ 30. ಇಲ್ಲಿಯ ಸಮೀಪದ ಬಿಂಕದ ಕಟ್ಟಿಯಲ್ಲಿ ಬಡಬಟ್ರಿಲೆ ಎಂಬ ಗಂಗಮರ ಮನೆ ಹಿಂದಿನ ಗೋಡೆಯನ್ನು 2 ಮೀಟರ್ ಅಗಲ 2 ಮೀಟರ್ ಉದ್ದ ಕನ್ನ ಕಳೆದು ಕಳ್ಳರು ಮನೆ ಹೊಕ್ಕಿದ್ದಾರೆ. ಮನೆಯಲ್ಲಿರುವ ಸೇರುವರೆ ಬಂಗಾರ, ಗಡೆಯು ಬೆಳ್ಳಿ 1,20,000 ನಗದ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಇಂಥ ಭಾರೀ ಹಣವಂತದ ಕಳ್ಳತನ ಆದರೂ ಕೂಡ ಈ ಪೊಲೀಸ್ ಪೋತ್ರಾಜನಿಗೆ ಏನೂ ಗೊತ್ತಿದ್ದಿಲ್ಲ. ಆ ನಿತ್ಯ ಬಡಕ ಲಂಚ ಬಡಕ ಪೋತ್ರಾಜ್ ಗೊತ್ತಿದ್ದಿಲ್ಲ. ಅದು ಪೊಲೀಸರಿಗೆ ಗೊತ್ತಾಗಿದ್ದು ಇಟೋಬನೆಂಬ ಏಜೆಂಟರ ಮೂಲಕ. ಆ ಇಟೋಬ ಪುಣ್ಯಾತ್ಮ ಇಟೋಬ ಚಲಬಸಯ್ಯ ಮತ್ತು ತಮ್ಮ ಸಾಸಿವ ಎಂಬರನ್ನು ಕರೆದುಕೊಂಡು ಬಂದು ಪೊಲೀಸ್ ಠಾಣೆಗೆ ಬಂದು ಪೋತ್ರಾಜನಿಗೆ ಲಂಚ ಕೊಟ್ಟಾಗಲೇ ಇನ್ವೆಸ್ಟಿಗೇಷನ್ಗೆ ಹೋಗ್ತಿದ್ದರು. ಚಾನ್ಸ್ ನಾನು ಅದೇ ಇರ್ತೀನಿ ನೋಡ ಪರಿಸ್ಥಿತಿ ಈಗ ತಗೊಂಡ್ಗೆ ನೋಡ. ಪೋತ್ರಾಜ್ ತನ್ನ ಪಟಾಲಿಯನ್ ಜೊತೆಗೆ ಕೊಟ್ಟೂರಿಗೆ ಹೋದಾಗ ಮಾಂಸದೂತ ಮತ್ತು ಸುರಾಪಾನದ ಆತಿಥ್ಯವನ್ನು ಸ್ವೀಕರಿಸಿದ್ದಾರೆ. ಸುರಾಪಾನ ಹಾಗೂ ಮಾಂಸದೂತದ ಆತಿಥ್ಯವನ್ನು ಸ್ವೀಕರಿಸಿದ್ದಾರೆ. ಅದೇ ರೀತಿ ಉರ್ಕುಂದಿ ಮತ್ತು ಕಾದರ್ ಹಳ್ಳಿಯ ಮುಕ್ತ ಜನರನ್ನು ಗದರಿಸಿ ಅವರ ಹತ್ರ ಇದ್ದದನ್ನ ಎಲ್ಲ ಕಿತ್ಕೊಂಡು ಮುಖ್ಯ ಬಂದಿದ್ದಾರೆ. ಅಲ್ಲಪ್ಪ ನಾವು ಹೋಟೆಲ್ನಾಗ ಒಕ್ಕಲಿ ಚಾಟ್ ಕೊಟ್ಟಿಪ್ಪ ಮತ್ತೇನು ಮಾಡಿವ ಅಷ್ಟು ತಿಂದಿದ್ದಕ್ಕ ಹೋಟೆಲವ ರೊಕ್ಕ ಕೇಳಿದ 4 ಬಿಗಿ ತಿನ್ನಿ ಅಂದಾಗ ಸುಖದ ಅದನ್ನ ಭ್ರಷ್ಟಾಚಾರ ಅಂತ ನೋಡ್ರಿ ಆ ಪಾಟೀಲ್ ಮಗ. ಬಹಳ ಜನಗಳೇ, ನಿಮಗೇನಾಗಿದೆ? ಇಂಥ ವಿಷಯಗಳನ್ನು ನೀವ್ಯಾಕೆ ಸ್ವೀಕರಿಸುತ್ತಿಲ್ಲ? ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಪತ್ರಿಕೆ ಸಂಕುಚಿತ ಕರ್ನಾಟಕ ಒಂದು ಪತ್ರಿಕೆ ಜಾಹೀರಾತಾಗಿದೆ. ಮಡಲ ವಾಣಿಯು ಕಡಲ ತೀರದ ವರ್ಣನೆಯಲ್ಲಿ ಮುಳುಗಿದೆ. ಮತ್ತೊಂದು ಪತ್ರಿಕೆ ಮಜಾವಾಣಿಯು ಚಲನಚಿತ್ರದ ವರ್ಣನೆಯಲ್ಲಿ ಮುಳುಗಿದೆ. ಇಂಥ ವಿಷಯಗಳನ್ನು ನೀವ್ಯಾಕೆ ಸೀರಿಯಸ್ ತಗೊಳ್ತಿದ್ದಿಲ್ಲ? ನಿಮ್ಮ ಕಣ್ಣನ್ನು ಸ್ವಲ್ಪ ತೆರೆಯಿರಿ, ಸ್ವಲ್ಪ ತೆರೆಯಿರಿ, ಸ್ವಲ್ಪ ತೆರೆಯಿರಿ. ಕಹಳೆ ಕಹಳೆ ಕಹಳೆ. ಪೇಪರ್ನ ಅವ ಕಳೆ ಮಾಡಿಲ್ಲ ಕಳವಾದನ್ನ ದಾವಣಗೆರೆ ಹೊಂದಾನ. ಸರಿ ಹೋಗ್ಬಿಡ್ರಿ, ಯಾಕೆ ನಿಗರ್ಸ್ಕೊಂಡ್ರಿ? ಅದನ್ನ ಅಂತಾರಲ್ಲ, ಆನೆ ಹೋಗುತ್ತ ನಾಯಿ ಹೊಗಳುತ್ತಾನ. ಅವ ಹಂಗ ಬರ್ಕೊಂಡು ಹೋಗ್ಲಿ, ಹಂಗ ಮಾಡ್ಕೊಂಡು ಹೋದ್ರ. ಯಾಕೆ ಮಾತಾಡ್ತೀರಿ ಚಿನ್ನಪ್ಪ? ಈ ಸುದ್ದಿ ದೊಡ್ಡ ಪೇಪರ್ ಏನಾರ ಮುಗಿತು ಅಂತಂದ್ರ ಅಸೆಂಬ್ಲಿ ಒಳಗೆ ಹೇಳುತ್ತ. ಅಲ್ಲಿ ಕುಂತಾರಲ್ಲ 228 ಮಂದಿ, ಅವರಿಗೆ 5 ವರ್ಷ ಬೇರೆ ಕೆಲಸ ಇರಂಗಿಲ್ಲ, ಬರೇ ಇದ್ರದ ಚರ್ಚೆ ಮಾಡ್ತಾರ. 228 ಮಂದಿ ಯಾಕೆ ಲಾಠಿ ಚಾರ್ಜ್ ಮಾಡಿ ಕಾನೂನಾಯ್ತು? ಈ ತಾಣದ ಕುಂತು ಏನ್ ಮಾಡ್ತೀರಿ? ಹೋಗಿ ಆ ಬಸ್ ಸ್ಟ್ಯಾಂಡ್ ಸ್ವಲ್ಪ ಅಡ್ಡಾಡಿ ಕಳ್ಳ ಸುಳಬರ ಸಿಗ್ತಕ್ಕ ನೋಡ್ರ. ನಾವು ತಾಣದ ಕುಂತು ಸಾಯ್ತಾರೆ. ಚಿನ್ನಪ್ಪ, ಇದನ್ನ ಹಿಂಗ ಬಿಡಬಾ. ಹಲೋ, ಹಾ ಗುಡ್ ಆಫ್ಟರ್ನೂನ್ ಸರ್. ಹಾ ಸರ್, ನೋಡಿದ್ದೇನೆ ಸರ್. ಹಾ ಸರ್, ಆ ಕಡೆ ಪಾಟೀಲ ಸ್ವಲ್ಪ ಕಮ್ಮಿ ಸರ್. ಸರ್, ಆ ಕಡೆ ಪಾಟೀಲ್ಗಿಂತ ಪ್ರೊಫೆಷನ್ ಇದ್ದಾರೆ ಸರ್. ಏನ್ ಸರ್? ಹಾ ಸರ್, ಅದನ್ನೇ ಮಾಡ್ತಾ ಇದ್ದೇನೆ ಸರ್ ನಾನು. ಸರ್ ಏನು ಸರ್? ಇಲ್ಲ ಸರ್, ಈಗೆಲ್ಲ ಪೊಲಿಟಿಕಲ್ ಮೋಟಿವೇಶನ್ ಸರ್. ಏನ್ ಸರ್?
ವೆಂಕಟ್ರಮಣ, ಈ ಸಂತ ಪರಿಹಾರ ಮಾಡು. ಆ ಕುಡ್ತೀನ ಮಂದಿ ರಾಮರಾಗ್ಲಿ ಸೂಗರಾಗ್ಲಿ ಸಿಗುವಂಗ ಮಾಡು. ನೀನ್ ಏನ್ ಮಾಡ್ತೀಯೋ ಆ ಕುಬೇರನ ದುಡ್ಡ ರೊಕ್ಕ ಹಾಕಿದ ದೇವ್ರು ನೀನು. ಸಾಯಕುಂದು ಫೋನ್ ಬಂದಿತ್ತು. ಇದನ್ನ ಹಿಂಗ ಬಿಡಬ ಬಿಟ್ರ ನಾವು ನೀವು ಕುಡಿ ಹಳ್ಳಾಡಿದ್ದೇವೆ. ಯಾರು ಯಾರು ಕೊಡ್ತೀನಿ ಬಗ್ಗೆ ರಾಮ, ಯಾರು ಕೊಡ್ತೀನಿ ಬಗ್ಗೆ ರಾಮ, ಕೊಡ್ತೀನಿ ಬಗ್ಗೆ ರಾಮ ಏಡಿ ಅದ ಸುತ್ತಮುತ್ತ 10 ಹಳ್ಳಿ ಮಂದಿಗೂ ಬೇಕಾಗೈತೆ ಸರ್. ಹಳ್ಳಿ ಮಂದಿ ಮುಚ್ಚಿರ್ತಾರೆ ಸರ್. ಸರ 8 ಪೊಲೀಸ್ ಠಾಣೆದಾಗೂ 10 ಗುಂಡ ದಾಖಲಾದ್ರು ಇನ್ನೂ ಯಾರ ಕೈಗೂ ಸಿಕ್ಕಿಲ್ಲ ಸರ್. 7 ವರ್ಷ ಸರ್ ಶಿಕ್ಷೆ ಆಗಿ ಆದ್ರೆ ಇವರಿಗೆ ಬಂದಿಲ್ಲ ಸರ್. ಯಾವುದು ಸಿಕ್ಕಿಲ್ಲ ಸರ್. ಪೊಲೀಸರಿಗೆ ತಿಂದಿಲ್ಲ ಸರ್. ಇರ್ಲಿ ಇರ್ಲಿ, ನಾನು ಕೋಪ್ರಾಗಿದ್ದೇನೆ. ಅವ ಅವ ನಾನಾಗಿ ಕೊಡ್ತೀನಿ ಮಗ್ಗಿ ರಾಮ. ಸುತ್ತ 10 ಅಧಿಕಾರಿಗಳಗ ಗತಿಯಾಗಿ ಬಡವರಿಗೆ ಶ್ರೀರಾಮಚಂದ್ರ, ದುಷ್ಟರಿಗೆ ರಾಕ್ಷಸಾಗಿ. ಆದ್ರೂ ನಾ ಯಾರಿಗೂ ಕೇಳಿ ಮಾಡ್ತವಲ್ಲ. ಆದ್ರ ಈ ಪೊಲೀಸ್ ಎಂಬ ರಾಕ್ಷಸರು ನನ್ನ ಗಂಟೆ ಬಿದ್ದಾರ. ಇದಕ್ಕೆಲ್ಲ ಅಂಜವಲ್ಲ ಈ ಧೈರ್ಯಶಾಲಿ ರಾಮ. ನೀ ಹಿಂಗ ಹಾಡ್ಕೊಂತ ಕುಡ್ಕೊಂತ ಹೊಂಟೆ ಅಂದ್ರ ಲವೂಣ ಹಾಕಿದಿ ಒಳಗ. ಹಂಗೆ ಒಳಗೆ ಹಾಕುವುದನ್ನು ಯಾರು ಹುಟ್ಟಾರೆ ಈ ಭೂಮಿ ಮೇಲೆ? ನಾವಂದ್ರೆ ಅಡಿಗೆ ಮತ್ತು ಆನೆಯ ಕಂಡ ನಿರ್ಮಿತ ಸಿಂಹ, ಕೊಪ್ಪಿದ ಹುಲಿ. ತಂದಿವ ರೇ ಕೇಳಿಲ್ಲ ಸುದ್ದಿ. ನೀ ಏನ್ ಕೇಳವ? ಬೆಲೆ ಅಡಿಯಾಗಿರವ ಬೀಜದ ಕಟ್ಟಾಗ ಜಂಗು ಮನೆ ಬಡ್ಡಿ ಕೊಡ್ಬೇಕಯ್ಯ. ಅವ್ರ ಮನೆ ಪೂರಾ ಸತ್ಯನಾಶ. ಸೆರವಳಿ ಬಂಗಾರ, ಗಡೆ ಬೆಳ್ಳಿ, 1,20,000 ರೂಪಾಯಿ ನಗದು ಹಣ ಪೂರಾ ಚಲಾಕ್. ವಿಠೋಬ ಹೀನ ಮಾಡ್ಸಿರ್ಲೆ ಕಳವು ಎಲ್ಲಕ್ಕೆ ಹೇಳಿ ಯಾ ನಾಡಿ ಹಿಂಗೆ ಯಾವ ಕುದಿಗಿನ? ಏ ರಾಮ, ನನ್ನ ಕುದಿಗೆ ಏನು ಹಿಡಿತೇವೆ? ಮೊನ್ನೆ ಬಿಟ್ಟು ಕಡೆ ಕಳು ಆಗಿತ್ತಲ್ಲ, ಅವಾಗ ಪೊಲೀಸರು ಬಂದಿದ್ರು. ಪೊಲೀಸರು ಅದ ಬಡಿಯುತ್ತಿಲ್ಲ ಚಂದಸ್ಯ ಇದನ್ನೆಲ್ಲ ಕಳು ಮಾಡಿದ್ರು. ಕುಡಿತಿರಿ ಮಧ್ಯೆ ರಾವಣ ಅಂತೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾರ. ಏ ಬಳ್ಳಿ ಜಂಗಮ ಬಿಡಂಗಿಲ್ಲ ಏನಿಲ್ಲ. ನಾ ಏನ್ ಮಾಡೇನಿ ಅಂತ ಎಲ್ಲ ಕೊಟ್ಟ
ಈ ಕಳು ಮಾಡಿ ಅಂತಲ್ವ ಎಲ್ಲ ಕೊಟ್ಬಿಡು ರಾಮ. ಸಮಸ್ಯೆ ನಾ ಯಾಕಂತ ಹುಡುಕ ಕೆಲಸ ಮಾಡ್ತೀನಿ ಅಲ್ಲೇ ಸಮಸ್ಯೆಯ ಕಳವಾಗ್ಬಿಟ್ಟೆ ಸೀದಾ ನನ್ನ ಹತ್ರ ಬಂದಿದ್ರೆ ಒಂದು ತಾಸನ್ಯಾಗ ಕಳಿಸ್ತೀನಿ ನೀನು ಲೋಕಾನ ನಾನು ಕೊಡ್ಸೋದಲ್ಲ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀಯ ಆ ಮಗನ ನನ್ನ ಹೆಸರು ಹೇಳಿ ಎಷ್ಟಿದ್ದಕ್ಕೆ ನಿನ್ನ ಸೊತ್ತು ರಾಮ ಊರವರೆಲ್ಲ ನೀನ ಕಳು ಮಾಡಿ ಅಂತೇಳಿ ಹೇಳಕತ್ತಾರಪ್ಪ. ಅಲ್ಲಪ್ಪ ನೀ ಬ್ಯಾಡ ನಿನ್ನ ಕಾಲಿಗೆ ಕೂತೀನಿ ಇದಾಯ್ತಂದ್ರ ಸ್ವಾಮಿ ಪೊಲೀಸರು ನನ್ನ ಬಿಡಂಗಿಲ್ಲ